ಮಾಡಿದ್ದಾವೆ. ಆ ಪರಿಷ್ಕರಣೆಗೊಂಡಿರ್ತಕ್ಕಂಥ ಪಠ್ಯಪುಸ್ತಕದ ಪಾಠಗಳ ಆಧಾರದ ಮೇಲೆ ನಾವು ಭಾಗ 1ರ ಪಠ್ಯಪುಸ್ತಕದ ಇತಿಹಾಸ ಭಾಗದ ಮೊದಲ ಪಾಠ ಆಧಾರಗಳು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಇದಕ್ಕಿಂತ ಮೊದಲಿಗೆ ತಾವು ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಾವು ಮೊದಲಿಗೆ ಪಡಿತೀರಿ. ಸೊ ಎಲ್ಲ ವಿಷಯಗಳಿಗೊಂದು ಕ್ವಶನ್ ಆನ್ಸರ್ಸ್ ಮತ್ತು ನೋಟ್ಸ್ಗಳ ವಿಡಿಯೋ ಇದ್ದಾವೆ. ಸೊ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಸೊ ಅಭ್ಯಾಸಗಳು. ಮುಖ್ಯ ಪ್ರಶ್ನೆ ಒಂದಿದೆ, ಕೆಳಕಂಡ ವಾಕ್ಯಗಳಲ್ಲಿ ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿರಿ ಅಂತ ಇದೆ. ಸೊ ಪ್ರಶ್ನೆ ಒಂದು ಬಂತು, ಸಾಹಿತ್ಯ ಆಧಾರಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ಎಂಬ 2 ವಿಧಗಳಿವೆ ಅಂತ ಇದೆ. ಸೊ ಉತ್ತರ ಬಂದ್ಬಿಟ್ಟು ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 2, ಅಶ್ವಘೋಷನ ಡ್ಯಾಶ್ವು ಸಾಹಿತ್ಯಕ ಆಧಾರವಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಅಶ್ವಘೋಷ ಯಾವ ಒಂದು ಕೃತಿ ಬರೆದಿದ್ದಾನೆ ಅದು ಸಾಹಿತ್ಯಿಕ ಆಧಾರ ಆಗ್ತದ ಅಂತ ಹೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಬುದ್ಧಚರಿತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 3, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಡ್ಯಾಶ್ ಅಂತ ಇದೆ. ಅಂದರೆ ಕನ್ನಡ ಭಾಷೆಯಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥ ಮೊದಲ ಶಾಸನ ಅಂದರೆ ಅದು ಹಲ್ಮಿಡಿ ಶಾಸನ ಅಂತ ಹೇಳ್ತೀವಿ. ಸೊ ಸರಿ ಉತ್ತರ ಇತ್ತು ಹಲ್ಮಿಡಿ ಅಂತಕ್ಕಂಥದ್ದು. ಇಷ್ಟು 3 ಪ್ರಶ್ನೆಗಳು ಪಿಟ್ಟಸ್ಥಳ ಮಾದರಿಯ ಪ್ರಶ್ನೆಗಳಲ್ಲಿ ಆಗಿದ್ದವು. ಮುಂದೆ ಮುಖ್ಯ ಪ್ರಶ್ನೆ 2 ಏನು ಕೊಟ್ಟಿದ್ದಾರೆ ಅಂದರೆ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ತಾವುಗಳು ಬರೀಬೇಕು. ಅದರಲ್ಲಿ ಮೊದಲ ಪ್ರಶ್ನೆ ಬಂತು, ಆಧಾರ ಎಂದರೆ ಏನು? ಯಾವುದಕ್ಕೆ ಆಧಾರ ಅಂತ ಕರಿತೀವಿ? ಚರಿತ್ರೆಯ ರಚನೆಗೆ ಬೇಕಾಗ್ತಕ್ಕಂಥ ಮೂಲ ಸಾಮಗ್ರಿಗಳನ್ನು ಆಧಾರಗಳು ಅಂತ ಕರಿತೀವಿ. ಚರಿತ್ರೆ ಅಂದರೆ ಇತಿಹಾಸ. ಹಾಗಾದರೆ ಈ ಒಂದು ಆಧಾರಗಳು ಆಯಾ ಕಾಲಮಾನದ ನಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ತವೆ. ಅಷ್ಟೇ ಅಲ್ಲದೆ ಗತಿಸಿ ಹೋದ ಘಟನೆಗಳ ಬಗ್ಗೆ ನಮಗೆ ಸವಿಸ್ತಾರವಾಗಿ ತಿಳಿಸಿಕೊಳ್ಳಲಿಕ್ಕೆ ಒಂದು ಆಧಾರಗಳು ಬಹುಮುಖ್ಯವಾದ ಕೆಲಸವನ್ನು ಮಾಡ್ತವೆ. ಇದು ಇಷ್ಟಿತ್ತು ಆಧಾರಗಳು ಎಂಬ ಪ್ರಶ್ನೆಯ ಒಂದು ಉತ್ತರ. ಪ್ರಶ್ನೆ 2, ಇತಿಹಾಸಕ್ಕೆ ಸಂಬಂಧಿಸಿದ ದೇಸಿ ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ 2 ಉದಾಹರಣೆಗಳನ್ನು ನೀಡಿ. ಇಲ್ಲಿ ಏನು ಹೇಳಿದ್ದಾರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದೇಶಿ ಸಾಹಿತ್ಯಕ್ಕೆ 2 ಉದಾಹರಣೆಗಳು ಕೊಡಬೇಕು ಮತ್ತು ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ 2 ಉದಾಹರಣೆಗಳನ್ನು ಕೊಡಬೇಕು. ಸೊ ಮೊದಲಿಗೆ ನಾವು ದೇಶಿ ಸಾಹಿತ್ಯಿಕ ಆಧಾರಗಳನ್ನು ನೋಡೋದಾದರೆ ವಿಶಾಖದತ್ತ ಇದ್ದಾನೆ. ಈತ ಮುದ್ರಾ ರಾಕ್ಷಸ ಅಂತಕ್ಕಂಥ ಕೃತಿಯನ್ನು ಬರೆದಿದ್ದಾನೆ. ಎರಡನೇದವರು ಕಲ್ಲನ ಇದ್ದಾನೆ. ಈತ ರಾಜತರಂಗಿಣಿ ಅಂತಕ್ಕಂಥದ್ದು ಒಂದು ಕೃತಿಯನ್ನು ಬರೆದಿದ್ದಾನೆ. ಇವೆರಡೂ ಕೂಡ ದೇಶಿ ಸಾಹಿತ್ಯಿಕ ಆಧಾರಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ಕಲ್ಲನನ ರಾಜತರಂಗಿಣಿ. ಇನ್ನು ವಿದೇಶಿ ಸಾಹಿತ್ಯಿಕ ಆಧಾರಗಳನ್ನು ನೋಡಬೇಕಾದ್ರೆ ಮೆಗಸ್ತಾನಿಸ್ ಬರ್ತಾನೆ. ಈತ ಇಂಡಿಕಾ ಅಂತಕ್ಕಂಥ ಕೃತಿ ಬರ್ತಾನೆ. ಅಷ್ಟೇ ಅಲ್ಲದೆ ಎರಡನೇ ಒಬ್ಬ ವಿದೇಶಿ ಸಾಹಿತ್ಯಿಕ ಯಾರಪ್ಪ ಅಂದರೆ ಹ್ಯುಯೆನ್ ತ್ಸಾಂಗ್. ಸೊ ಈತ ಬರೆದಿರ್ತಕ್ಕಂಥದ್ದು ಸಿಯುಕಿ. ಈ ಎರಡೂ ಕೂಡ ಏನಪ್ಪ ಅಂತಂದರೆ ವಿದೇಶಿ ಸಾಹಿತ್ಯಿಕ ಆಧಾರಗಳಿಗೆ ಉದಾಹರಣೆ ಆಗಿದ್ದಾವೆ. ಇನ್ನು ಪ್ರಶ್ನೆ 3ಕ್ಕೆ ಹೋಗೋಣ. ಇದು ಈ ಪಾಠದ ಕಡೆಯ ಪ್ರಶ್ನೆ ಇದೆ. ಸೊ ಈ ಪಾಠದ ಬಗ್ಗೆ ಏನಾದರೂ ತಮಗೆ ಡೌಟ್ಸ್ ಅನಿಸಿದರೆ ತಾವು ಕಮೆಂಟ್ ಸೆಷನ್ನಲ್ಲಿ ಏನು ಮಾಡ್ಬೋದು, ಪೋಸ್ಟನ್ನು ಮಾಡ್ಬೋದು. ಅಷ್ಟೇ ಅಲ್ಲದೆ ಸೊ ಮುಂದಿನ ಪಾಠದ ವಿಡಿಯೋಗಳನ್ನು ತಾವು ನಿರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾ, ಸೊ 3ನೇ ಪ್ರಶ್ನೆ ಇತ್ತು, ಪ್ರಾಕ್ತನ ಆಧಾರ ಅಂದರೆ ಏನು, ಉದಾಹರಣೆ ಸಹಿತ ವಿವರಿಸಿರಿ. ಏನು ಉತ್ತರ ಕೊಡಬಹುದು ಅಂತಂದರೆ, ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಅದರಲ್ಲಿ ಏನೇನು ಬರ್ತದೆ ಅಂತಂದರೆ ನಾಣ್ಯಗಳು ಬರ್ತವೆ, ಸ್ಮಾರಕಗಳು ಬರ್ತವೆ, ಮಡಿಕೆ ಕುಡಿಕೆಗಳು ಬರ್ತವೆ ಮತ್ತು ಇನ್ನಿತರೆ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರಗಳು ಅಂತ ಕರಿತೀವಿ. ಇಲ್ಲಿ ನಾವು ನಾಣ್ಯಗಳನ್ನು ಹೇಳ್ಬೋದಾದರೆ ಆ ನಾಣ್ಯಗಳು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಅಂದಿನ ಕಾಲದ ಅಂದರೆ ಯಾವ ಕಾಲದಲ್ಲಿ ಸಿಕ್ಕವಲ್ಲ ಆ ಕಾಲದಲ್ಲಿರ್ತಕ್ಕಂಥ ಕಾಲಮಾನ ಅಂದರೆ ಸಮಯ ಏನು, ಆ ಕಾಲದಲ್ಲಿ ಧರ್ಮ ಹೇಗಿತ್ತು, ಸಂಸ್ಕೃತಿ ಹೇಗಿತ್ತು, ಆಯಾ ಕಾಲದಲ್ಲಿ ಯಾರ ಒಬ್ಬ ರಾಜ ಇದ್ದ ಆತನ ಆಡಳಿತ ಹೇಗಿತ್ತು, ಆ ರಾಜನ ಒಂದು ಸಾಮ್ರಾಜ್ಯದಲ್ಲಿ ಸೊ ಸಾಮಾಜಿಕ ಸ್ಥಿತಿಗತಿ ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಈ ನಾಣ್ಯಗಳು ನಮ್ಗೆ ಏನು ಮಾಡ್ತಾವಪ್ಪ ಅಂದ್ರೆ ಸವಿಸ್ತಾರವಾಗಿ ತಿಳಿಸಿ ಕೊಡ್ತವೆ. ಇನ್ನು ಮುಖ್ಯವಾಗಿ ಶಾಸನಗಳು ಸಹಿತ ಅದೇ ಆಗಿದ್ದಾವೆ. ಈ ಶಾಸನಗಳನ್ನು ಸಹಿತ ನಾವೇನು ಮಾಡ್ಬೋದು, ಅಂದಿನ ಕಾಲಮಾನದ ಜೀವಂತ ಮಾಹಿತಿಗಳಾಗಿದ್ದಾವೆ ನೋಡ್ಬೋದು. ಯಾಕಂದರೆ ಶಾಸನಗಳಲ್ಲಿ ಕೆತ್ತಿರ್ತಕ್ಕಂಥ ವಿಷಯಾಂಶ ಇರ್ತದೆ. ಅದನ್ನು ನಾವು ಓದ್ಕೊಂಡ್ರಿಂದ ಏನಾಗ್ತದಪ್ಪ ಅಂದ್ರೆ ಆಯಾ ಕಾಲದಲ್ಲಿ ಯಾವ ಕಾಲಮಾನದಲ್ಲಿ ಸಿಕ್ಕಿತು, ಅಲ್ಲಿ ಯಾವ ರಾಜ್ಯ ಇದ್ದ, ಶಾಸನ ಕೆತ್ತಿದವನು ಯಾರು, ಆ ಶಾಸನದ ಮಹತ್ವ ಏನು ಅಂತಕ್ಕಂಥದ್ದನ್ನು ನಾವೇನು ಮಾಡ್ಬೋದಪ್ಪ ಅಂದರೆ ಸವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಸೊ ವಿದ್ಯಾರ್ಥಿಗಳೇ, ಇಷ್ಟಿತ್ತು ಈ ಪಾಠದಲ್ಲಿ ಒಂದು ಆಧಾರಗಳು ಪಾಠದ ಪ್ರಶ್ನೋತ್ತರಗಳನ್ನು ಕುರಿತು. ಸೊ ವಿಡಿಯೋ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.
ವಿಡಿಯೋವನ್ನು ಅವಶ್ಯಕವಾಗಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಸಿಗುವ ಮತ್ತೊಂದು ಹೊಸ ಪಾಠದಲ್ಲಿ.